ಹಾಯ್ ನಮಸ್ತೆ. ಯಜಮಾನ ಸೀರಿಯಲ್ನ ಮಹಾಸಂಗಮ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗೀತಾ ಮತ್ತೆ ಝಾನ್ಸಿ ಕಾಂಪಿಟೇಷನ್ ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಪಲ್ಲವಿ ಗಣಪ ಹತ್ರ, ದೊಡ್ಡಪ್ಪ ಅವಳು ಅದರಲ್ಲೂ ಗೆಲ್ಲಿಲ್ಲ ಅಂದರೆ ಏನು ಮಾಡೋದು ದೊಡ್ಡಪ್ಪ, ಯಾಕೆ ಅಂದರೆ ಅನಿತಾ ಹತ್ರನೇ ಝಾನ್ಸಿ ಹೋಗ್ತಾ ಇದ್ದಾಳಂತೆ, ಅಂದರೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾಳೆ. ದೊಡ್ಡಪ್ಪ ಏನು ಮಾಡೋದು, ಗೆಲ್ಲಿಲ್ಲ ಅಂದರೆ ಇದನ್ನು ಫ್ಲಾಪ್ ಆದರೆ ಏನು ಮಾಡೋದು ಅಂತ ಕೇಳಿದ್ದಕ್ಕೆ, ಅಲ್ಲೇ ಕಣಮ್ಮ ಇರೋದು ಟ್ವಿಸ್ಟು, ನಾನು ಈ ಒಂದು ಮೂರನೇ ಕರ್ವ್ ಇದೆಯಲ್ಲ ಇಲ್ಲಿ ಒಂದು ಪ್ಲ್ಯಾನ್ನ ಮಾಡಿದ್ದೀನಿ. ಅನಿತಾ ಮುಂದೆ ಪಾಸ್ ಆದ ತಕ್ಷಣ ಅಲ್ಲಿಗೆ ಒಂದು ತಂತಿ ಬರುತ್ತೆ, ಆ ತಂತಿಗೆ ಸಿಗಾಕೊಂಡು ಆ ಝಾನ್ಸಿ ಬೀಳ್ತಾಳೆ ಕೆಳಗಡೆ ಅಂತ ಹೇಳಿದ್ದಕ್ಕೆ ಮಂಜುಳ, ಅಲ್ಲ ಬಾವ ಆ ತಂತಿ ಕಣ್ಣು ಕಾಣಿಸೋದಿಲ್ವಾ, ಕಣ್ಣು ಕಾಣಿಸ್ಬಿಟ್ರೆ ಏನು ಮಾಡೋದು ಅಂತ ಹೇಳಿದ್ದಕ್ಕೆ, ಈ ಬೆಳಕಲ್ಲಿ ಅದೆಲ್ಲ ಕಾಣಿಸಲ್ಲಮ್ಮ, ಆ ತಂತಿಯಿಂದ ಅವಳು ಕೆಳಗಡೆ ಬಿದ್ದ ತಕ್ಷಣ ಅನಿತಾ ಎಷ್ಟೊಂದು ದೂರ ಮುಂದೆ ಹೋಗಿರ್ತಾಳೆ, ಸೊ ಅಲ್ಲಿಗೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಗ ಲಲಿತಾ, ರೀ ಇದೆಲ್ಲ ಮಾಡೋದಕ್ಕಿಂತ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ತಾಳೆ. ಏನೇ ಗೊತ್ತು ನಿನಗೆ ಪ್ಲ್ಯಾನ್ ಅಂತ ಅಂದರೆ, ಪ್ಲ್ಯಾನ್ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ, ಅಲ್ಲಿ ಸ್ಟವ್ ಮೇಲೆ ಅಡುಗೆ ಪಾತ್ರೆ ಇಟ್ಟು ಅಡುಗೆ ಮಾಡ್ದಂಗಲ್ಲ, ಹಾಗೆಯೇ ಅಡುಗೆ ಮಾಡಿರೋ ಊಟನ ತಿನ್ನೋದಷ್ಟೇ ಅಲ್ಲ, ಪ್ಲ್ಯಾನ್ ಅಂದ್ರೇ ತುಂಬ ಡಿಫ್ರೆಂಟ್ ಅಂತ ಹೇಳಿದ್ದಕ್ಕೆ, ಅದಲ್ಲ ಅಂತ ನನಗೂ ಗೊತ್ತು ರೀ, ನನ್ನ ಥರ ಪ್ಲ್ಯಾನ್ ಮಾಡಿದ್ರೆ ಅಂತ ಹೇಳಕ್ಕೆ ಹೋಗ್ತಾಳೆ. ಅದಕ್ಕೆ ನೀನು ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡು ಅಂತ ಗಣಪ ಹೆಂಡತಿಗೆ ಬೈತಾನೆ. ಇಲ್ಲಿ ಎಲ್ಲರೂ ಪ್ಲ್ಯಾನ್ ಮಾಡ್ತಾ ಇರೋದನ್ನ ನೋಡಿ ರಾಘು ಮತ್ತು ತರುಣ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ರಾಘುಗೆ ಟೆನ್ಷನ್ ಆಗ್ತಾ ಇರುತ್ತೆ, ತರುಣ ಇವರೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕಣೋ, ಏನೋ ಮಾಡೋದು, ಝಾನ್ಸಿ ಮೇಡಮ್ ಸೋತ್ಬಿಟ್ರೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ತರುಣ, ನೀನು ಚಿಂತೆ ಮಾಡಬೇಡ, ಆರಾಮಾಗಿರೋ, ಕೆಡ್ಸೋಕೊಬ್ರು ಇರ್ತಾರೆ ಅಂದರೆ ಕಾಯೋಕ್ಕೊಬ್ಬ ಇದ್ದೇ ಇರ್ತಾನೆ, ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಝಾನ್ಸಿ ಮತ್ತು ಅನಿತಾ ಕಾಂಪಿಟೇಷನ್ ಮುಂದುವರಿಯುತ್ತೆ. ರೌಡಿ ತಂತಿನ ಕಟ್ಟೋದಕ್ಕೆ ಅಂತ ರೆಡಿಯಾಗಿ ನಿಂತಿರ್ತಾನೆ. ಅಲ್ಲಿ ಬರ್ತಾ ಇದ್ದಾರೆ, ರೆಡಿಯಾಗಿರು, ಮೊದಲನೇ ಹುಡುಗಿ ಪಾಸ್ ಆದ ತಕ್ಷಣ ಎರಡನೇ ಹುಡುಗಿ ಅಲ್ಲಿಗೆ ಬರೋ ಅಷ್ಟರೊಳಗಡೆ ನೀನು ತಂತಿ ಕಟ್ಬಿಡಬೇಕು, ರೆಡಿಯಾಗಿ ನಿಂತಿರೋ ಅಂತ ಹೇಳಿದ್ದೇನೆ ಆ ವ್ಯಕ್ತಿಗೆ. ಆ ವ್ಯಕ್ತಿ ಒಂದು ಮರಕ್ಕೆ ತಂತಿನ ಕಟ್ಕೊಂಡು ಕಾಯ್ತಾ ಇರ್ತಾನೆ. ಅಲ್ಲಿ ಅನಿತಾ ಮುಂದೆ ಪಾಸ್ ಆಗ್ತಾಳೆ, ಆಗ ಅವನು ಮುಂದೆ ಬಂದುಬಿಟ್ಟು ಇನ್ನೊಂದು ಕಂಬಕ್ಕೆ ತಂತಿ ಕಟ್ಟೋದಕ್ಕೆ ಶುರುವಾಗ್ತಾನೆ. ಅಲ್ಲಿ ಅಷ್ಟರೊಳಗಡೆ ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಬಂದು ನಿಂತ್ಕೊತಾರೆ. ಬಂದು ನಿಂತ್ಕೊಂಡು, ಚಾರು ನೋಡು ರಾಮಾಚಾರಿ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ತಂತಿ ಕಟ್ತಾ ಇದ್ದಾನೆ, ಏನು ಮಾಡೋದು ಇವಾಗ ಅಂತ ಹೇಳಿದಾಗ, ಇರಿ ಮೇಡಮ್ ನೋಡೋಣ ಏನು ಮಾಡೋದು ಅಂತ ಅಂದ್ಬಿಟ್ಟು ತನ್ನ ಕೈಯಲ್ಲಿದ್ದ ಛತ್ರಿನ ತೆಗೆದು ಆ ತಂತಿ ಮೇಲೆ ಎಸಿತಾನೆ. ಆ ತಂತಿ ಮೇಲೆ ಛತ್ರಿ ಬಿದ್ದಿದ್ದನ್ನು ಝಾನ್ಸಿ ಗಮನಿಸ್ತಾಳೆ. ಅದನ್ನು ಗಮನಿಸಿದ್ದೇನೆ, ಯಾರೋ ಇಲ್ಲಿ ನಾನು ಮುಂದೆ ಹೋಗೋಕ್ಕಾಗಲ್ಲ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟಿದ್ದೇನೆ. ಅವಳು ಆ ತಂತಿನ ಕೆಳಗಡೆ ನುಸ್ತು ಮುಂದಕ್ಕೆ ಬಂದು ಪಾಸ್ ಆಗ್ತಾಳೆ. ಅದನ್ನು ನೋಡಿ ರಾಮಾಚಾರಿಗೆ ಮತ್ತು ಚಾರುಗೆ ತುಂಬಾ ಖುಷಿ ಆಗುತ್ತೆ. ಅವರ ಮನೆಯವರ ಪ್ಲ್ಯಾನ್ ಫ್ಲಾಪ್ ಆಗಿರುತ್ತೆ, ಅದನ್ನು ನೋಡಿ ಇವ್ರಿಗೆ ತುಂಬಾ ಖುಷಿ ಆಗುತ್ತೆ. ಝಾನ್ಸಿ ಹೋಗೋದನ್ನ ನೋಡಿ ಚಾರು ಮತ್ತು ರಾಮಾಚಾರಿ ಇಬ್ಬರೂ ಅವಳಿಗೆ ಆಲ್ ದ ಬೆಸ್ಟ್, ಹೋಗು ಮುಂದೆ ಹೋಗು ಅಂತ ಹೇಳಿ ಹುರಿದುಂಬಿಸಿ ಅಲ್ಲಿಂದ ಕಳಿಸ್ತಾರೆ. ಇಲ್ಲಿ ಪ್ಲ್ಯಾನು ಫ್ಲಾಪ್ ಆಯಿತು ಅಂತ ರಾಘು ಮನೆಯವರೆಲ್ಲರೂ ಟೆನ್ಷನ್ ಆಗಿರ್ತಾರೆ. ಗಣಪ, ಅಯ್ಯೋ ಪ್ಲ್ಯಾನು ಫ್ಲಾಪ್ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಮಂಜುಳ, ಏನಾಯಿತು ಬಾವ, ಆ ತಂತಿ ಅವಳಿಗೆ ಬಿದ್ದು ಅವಳು ಅಲ್ಲಿಂದ ಬಿದ್ದು ಕೈಕಾಲು ಮುರಿದ್ಕೊಂಡ್ಲ ಅಂತ ಕೇಳಿದಾಗ, ಇಲ್ಲಮ್ಮ ಅವಳು ಅದ್ರ ಕೆಳಗಡೆ ನುಗ್ಗಿ ಮುಂದೆ ಹೋಗ್ಬಿಟ್ಲಂತೆ ಅಂತ ಹೇಳಿದಾಗ, ಇನ್ನೇನು ಮಾಡೋದು ದೊಡ್ಡಪ್ಪ, ಇವಾಗ ಹೇಗೆ, ಹಾಗಾದರೆ ಅನಿತಾ ಸೋಲೋದು ಗ್ಯಾರಂಟಿನ, ಝಾನ್ಸಿ ಗೆದ್ಬಿಡ್ತಾಳ, ಏನು ಮಾಡೋದು ದೊಡ್ಡಪ್ಪ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ನೀನು ಯಾಕಮ್ಮ ಟೆನ್ಷನ್ ಮಾಡ್ಕೊತೀಯ, ಒಂದು ಪ್ಲ್ಯಾನು ಫ್ಲಾಪ್ ಆದರೆ ಏನಂತೆ, ಇನ್ನೂ ನನ್ನ ಹತ್ರ ABCD ಅಂತ Z ಪ್ಲ್ಯಾನ್ಗಳಿದೆ, ನಾನು ಎಲ್ಲ ನೋಡ್ಕೊತೀನಿ, ನೀನು ಆರಾಮಾಗಿರು ಅಂತ ಹೇಳ್ತಾನೆ. ಹಾಗೆಯೇ ಲಲಿತಾ, ರೀ ಇದೆಲ್ಲ ಮಾಡೋದ್ರ ಬದಲು ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಹೇಳಕ್ಕೆ ಹೋಗ್ತಾಳೆ. ಅದಕ್ಕೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು ಅಂತ ಹೇಳಿದ್ದಕ್ಕೆ, ಅದಲ್ಲ ರೀ, ಅದು ಹಾಗಲ್ಲ ರೀ ಅಂತ ಮತ್ತೆ ಹೇಳಕ್ಕೆ ಹೋಗ್ತಾಳೆ. ಅದಕ್ಕೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ಹೇಳಿದೆ ತಾನೆ, ನಾನು ಗಂಡ ನೀನು ಹೆಂಡತಿ ಅಂದಮೇಲೆ ನಾನು ಹೇಳ್ದಂಗೆ ಕೇಳಿಕೊಂಡು ನೀನಿರಬೇಕು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ನಾನು ಅಲ್ಲಿ ಪ್ಲ್ಯಾನ್ ಫ್ಲಾಪ್ ಆಯ್ತಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದರೆ ನೀನು ನೋಡಿದ್ರೆ ಪ್ಲ್ಯಾನ್ ಅಂತ ಬರ್ತೀಯ, ನೀನು ಹಾಗೆ ಇರು ಅಂತ ಹೇಳ್ತಾನೆ. ಅದಕ್ಕೆ ಇವಾಗ ಏನು ಮಾಡ್ತೀರಾ ದೊಡ್ಡಪ್ಪ ಅಂತ ಹೇಳಿದ್ದಕ್ಕೆ, ನೆಕ್ಸ್ಟ್ B ಪ್ಲ್ಯಾನ್ ಇದೆಯಲ್ಲ ನನ್ನ ಹತ್ರ, ನೆಕ್ಸ್ಟು ಈಗ ಬರೋರು ಇಬ್ಬರು ಬರಬೇಕಲ್ವಾ, ಆದರೆ ಇಬ್ಬರೂ ಬರ್ತಾರೆ, ಒಬ್ಬರು ಸೈಕಲ್ ಮೇಲೆ ಬರ್ತಾರೆ, ಇನ್ನೊಬ್ಬರು ಆ್ಯಂಬುಲೆನ್ಸಲ್ಲೋ ಕಾರಲ್ಲೋ ಬರ್ತಾರೆ ಅಂತ ಹೇಳಿದ್ದಕ್ಕೆ, ಪಕ್ಕನಾ ಅಂತ ಲಲಿತಾ ಕೇಳ್ತಾಳೆ. ಅದಕ್ಕೆ ಪಕ್ಕ ಕಣೆ, ಪಕ್ಕ ಅಂತ ಹೇಳ್ತಾನೆ. ರಾಘು ಮತ್ತು ತರುಣ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ತರುಣ ರಾಘು ಹತ್ರ, ಇವ್ರು ಯಾಕೋ ಬಿಡೋ ಥರ ಕಾಣಿಸ್ತಾ ಇಲ್ಲ, ಬೇರೆ ಇನ್ನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕಣೋ, ಇವರಿಬ್ಬರು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ಗಾಬರಿ ಆಗ್ತಾ ಇದೆ ಕಣೋ ಅಂತ ತರುಣ ರಾಘು ಹತ್ರ ಹೇಳಿದ್ದಕ್ಕೆ, ನೋಡು ಇವಾಗ ಝಾನ್ಸಿ ಮೇಡಮ್ಗೆ ಸಹಾಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರಾಮಾಚಾರಿ ಮತ್ತು ಚಾರು ಮೇಡಮ್ ಬಂದಿದ್ದಾರೆ ತಾನೆ, ಅಂದಮೇಲೆ ಅವ್ರಿಗೆ ಸಹಾಯ ಮಾಡೇ ಮಾಡ್ತಾರೆ, ನನ್ನ ಹೆಂಡತಿ ಗೆದ್ದೇ ಗೆಲ್ತಾಳೆ, ನೀನು ಆರಾಮಾಗಿರು, ಆ ಕಾನ್ಫಿಡೆನ್ಸ್ ನನಗಿದೆ ಅಂತ ಹುರಿದುಂಬಿಸ್ತಾನೆ. ಹಾಗೆಯೇ ಇಲ್ಲಿ
ಕಾಂಪಿಟೇಷನ್ ಮುಂದುವರಿಯುತ್ತಂತೆ. ಅನಿತಾ ಮನಸಲ್ಲೇ ಅನ್ಕೊತಾ ಇರ್ತಾಳೆ, ನನ್ನನ್ನೇ ಸೋಲಿಸ್ತೀಯೇನೆ ರಾಘವೇಂದ್ರ ಅವರು ನನಗೆ ಸ್ವಂತ, ನನಗೆ ಸಿಗೋದು ಹಾಗೇ ಆಗುತ್ತೆ ನೋಡು, ನಿನ್ನನ್ನು ಸೋಲಿಸಿ ನಾನು ಗೆದ್ದೇ ಗೆಲ್ತೀನಿ, ನನ್ನ ಹತ್ರನೇ ಕಾಂಪಿಟೇಷನ್ ಮಾಡೋಕ್ಕೆ ಬರ್ತೀಯಾ, ನೋಡ್ತಾ ಇರೋ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾಳೆ. ಇಲ್ಲಿ ಚಾರು ಮತ್ತು ರಾಮಾಚಾರಿ ಇಬ್ರು ಮಾತಾಡ್ಕೊತಾ ಇರ್ತಾರೆ. ರಾಮಾಚಾರಿ ನನಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ ಅಂತ ಚಾರು ಹೇಳಿದ್ದಕ್ಕೆ, ಯಾಕೆ ಮೇಡಮ್ ನೀವು ಯಾಕ್ರಿ ಟೆನ್ಷನ್ ಮಾಡ್ಕೊತೀರಾ, ಝಾನ್ಸಿ ಮೇಡಮ್ ಹೋಗ್ತಾರ ಸ್ಪೀಡ್ ನೋಡಿದ್ರೆ ಗೊತ್ತಾಗಲ್ವಾ, ಝಾನ್ಸಿ ಮೇಡಮೇ ಗೆಲ್ತಾರೆ ಅಂತ, ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದೇನೆ ಸ್ಕೂಟರ್ನ ತಗೊಂಡು ಹೊರಡ್ತಾರೆ. ಆಗ ಚಾರು ರಾಮಾಚಾರಿಗೆ, ಇದೇನು ರಾಮಾಚಾರಿ ಇಷ್ಟೊಂದು ಸ್ಲೋ ಆಗಿ ಹೋಗ್ತಾ ಇದೆಯಾ, ಅಲ್ಲಿ ನೋಡಿದ್ರೆ ಝಾನ್ಸಿ ಇನ್ನೂ ದೂರನೇ ಇದ್ದಾಳೆ, ಬೇಗ ಹೋಗು ಅಂತ ಹೇಳಿದ್ದಕ್ಕೆ, ನನಗೆ ಬೇಗ ಹೋಗೋದಕ್ಕೆ ಏನೂ ಇಲ್ಲ ಮೇಡಮ್, ಆದರೆ ನೀವಿರೋ ಪರಿಸ್ಥಿತಿನಲ್ಲಿ ನಾನು ಬೇಗ ಹೋಗೋಕ್ಕಾಗೋದಿಲ್ಲ ಅಲ್ವಾ, ಅದು ನಿಮಗೇನೆ ತೊಂದರೆ ತಾನೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ರಾಮಾಚಾರಿ ಒಳ್ಳೇದನ್ನ ಬಯಸೋರಿಗೆ ಯಾವತ್ತೂ ಕೆಟ್ಟದ್ದಾಗಲ್ವಂತೆ, ನನಗೇನೂ ಆಗೋದಿಲ್ಲ, ಝಾನ್ಸಿಯಲ್ಲಿ ದೂರನೇ ಇದ್ದಾಳೆ, ನಿನ್ನ ಗಾಡಿನ ಫಾಸ್ಟಾಗಿ ಓಡಿಸು ಅಂತ ಹೇಳಿದ್ದಕ್ಕೆ, ಓ ಹೌದಾ ಹಾಗಂತೀರಾ ಮೇಡಮ್, ಆಯಿತು ಸರಿ ಆಯಿತು, ಈ ದಾರಿನಲ್ಲಿ ಹೋಗೋಣ, ಆ ದಾರಿನಲ್ಲಿ ಹೋದರೆ ನೀವು ಸೇಫ್ ಆಗಿರ್ತೀರಾ, ಆದಷ್ಟು ಬೇಗ ನಾವು ಅಲ್ಲಿ ತಲುಪ್ಬೋದು, ಬನ್ನಿ ಅಂತ ಅಂದ್ಬಿಟ್ಟು ಬೇರೆ ದಾರಿನ ತಗೊಂಡು ಮುಂದೆ ಬರೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಗಣಪ ಅಲ್ಲಿ ಅನಿತಾ ಮತ್ತೆ ಆ ರೌಡಿಗಳ ಹತ್ರ ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ಲಲಿತ್ ಅಂತ, ರೀ ನನ್ನ ಪ್ಲಾನ್ ಕೇಳಿಸ್ಕೊಳ್ರಿ, ಯಾರ ಹತ್ರ ಮಾತಾಡ್ಬೇಕ್ರಿ ಅಂತ ಹೇಳಿದ್ದಕ್ಕೆ, ನಾನು ಇವಾಗ ಕಾಲಲ್ಲಿ ಮಾತಾಡಬೇಕು, ನೀನು ಡಿಸ್ಟರ್ಬ್ ಮಾಡಬೇಡ ನನಗೆ, ಸುಮ್ಮನೆ ಇರು ಅಂತ ಹೇಳಿದ್ದಕ್ಕೆ, ಯಾರ ಹತ್ರ ಹೇಗೆ ಮಾತಾಡ್ತೀರಾ ಅಂತ ಹೇಳಿದ್ದಕ್ಕೆ, ಅನಿತಾ ಹತ್ರ ಮತ್ತೆ ನಮ್ಮ ರೌಡಿಗಳ ಹತ್ರ ಮಾತಾಡಬೇಕು, ನೀನು ಸುಮ್ಮನೆ ಇರು ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ದೇನೆ. ಅನಿತಾಗೆ ಮತ್ತೆ ಆ ರೌಡಿಗೆ ಫೋನ್ ಮಾಡ್ತಿಂತಾನೆ, ಸುರೇಶ ಕೇಳಿಸ್ತಾ ಇದೆಯೇನೋ ನಾನು ಹೇಳ್ತಾ ಇರೋದು, ಅನಿತಾ ನಿನಗೂ ಕೇಳಿಸ್ತಾ ಇದೆಯೇನಮ್ಮ, ನಾನು ಇವಾಗ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಅನಿತಾ ತನ್ನ ಕೂದಲನ್ನ ಸರಿ ಮಾಡ್ಕೊಳಕ್ ಹೋಗಿ ತನ್ನ ಕಿವಿನಲ್ಲಿ ಇದ್ದ ಬ್ಲೂಟೂತನ್ನು ಕೆಳಗೆ ಬೀಳಿಸಿ ಮುಂದೆ ಹೋಗಿರ್ತಾಳೆ. ಇಲ್ಲಿ ಗಣಪ ಹೇಳ್ತಾ ಇರೋದು ಅವಳಿಗೆ ಕೇಳಿಸ್ತಾ ಇರಲ್ಲ, ಅದು ರಾಮಾಚಾರಿ ಕೈಗೆ ಸಿಕ್ಕಿರುತ್ತೆ, ಅವ್ರು ಹೇಳೋದನ್ನೆಲ್ಲ ರಾಮಾಚಾರಿ ಕೇಳಿಸ್ಕೊತಾ ಇರ್ತಾನೆ. ಗಣಪ ಸುರೇಶನ್ಗೆ, ಏ ಸುರೇಶ, ಇವಾಗ ಅಲ್ಲಿ ಮುಂದೆ ಬರೋ ಹುಡುಗಿ ಮೇಲೆ ನಿಮ್ಮ ಮರದ ಕೊಂಬನ್ನ ಬೀಳಿಸ್ಬೇಕಾಗುತ್ತೆ ಕಣೋ ಅಂತ ಹೇಳ್ತಾನೆ. ಹಾಗೇನೆ ಅನಿತಾಗೆ, ಇವಾಗ ನೀನು ಝಾನ್ಸಿನ ಮುಂದೆ ಬಿಡು, ನೀನು ಸ್ವಲ್ಪ ಸ್ಲೋ ಆಗು, ಮುಂದೆ ಅವಳು ಹೋಗ್ಬೇಕಾದ್ರೆ ಅವಳ ಮೇಲೆ ಮರದ ಕೊಂಬು ಬೀಳುತ್ತಂತೆ, ಗೊತ್ತಾಯ್ತೇನೋ ಸುರೇಶ ಅಂತ ಹೇಳಿದ್ದಕ್ಕೆ, ಸರಿ ಅಣ್ಣ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತೇನೋ ನಿನಗೆ, ಇವಾಗ ಮುಂದೆ ಬರುತ್ತಲ್ಲ ಹುಡುಗಿ, ಆ ಹುಡುಗಿ ಮೇಲೆ ಮರದ ಕೊಂಬನ್ನ ಬೀಳಿಸ್ಬೇಕು, ಸರ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದೇನೆ ಅಣ್ಣ, ಗೊತ್ತಾಯ್ತು ಅಣ್ಣ, ನಮ್ಮ ಹುಡುಗ ಆಲ್ರೆಡಿ ಮರದ ಮೇಲೆ ಕೊಂಬೆನ ಹಿಡ್ಕೊಂಡು ಕೂತಿದ್ದಾನೆ ಅಂತ ಹೇಳ್ತಿಂತಾನೆ. ಅದು ಇಲ್ಲಿ ರಾಮಾಚಾರಿ ಕಿವಿಗೆ ಬೀಳುತ್ತಂತೆ. ಇವಾಗ ಮೇಡಮ್ ಆದಷ್ಟು ಬೇಗ ಗಾಡಿ ಹತ್ತಿ ಮೇಡಮ್ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಏನಾಯಿತು ರಾಮಾಚಾರಿ ಅಂತ ಚಾರು ಕೇಳ್ತಾಳೆ. ಅದಕ್ಕೆ ಹತ್ತಿ ಮೇಡಮ್ ನಾನು ಹೇಳ್ತೀನಿ, ಯಾಕೆ ಅಂತ ಅಂದರೆ ಅಲ್ಲಿ ಯಾರೋ ಒಬ್ಬರು ಮರದ ಮೇಲೆ ಕೂತ್ಕೊಂಡು ಮರದ ಕೊಂಬನ್ನ ಮುಂದೆ ಹೋಗೋ ಹುಡುಗಿ ಮೇಲೆ ಹಾಕಬೇಕು ಅಂತ ಕೂತಿದ್ದಾರೆ, ಆದರೆ ಇವಾಗ ಅನಿತಾ ಅವ್ರಿಗೂ ಈ ವಿಷಯ ಗೊತ್ತಿಲ್ಲ, ಆ ಬ್ಲೂಟೂತ್ ನನ್ನ ಹತ್ರ ಇರೋದ್ರಿಂದ ಅವ್ರ ಮೇಲೆ ಬೇಕಾದರೂ ಆ ಕೊಂಬೆ ಬೀಳ್ಬಹುದು ಅಂತ ಹೇಳಿದ್ದಕ್ಕೆ, ಹಾಗೇನೆ ಝಾನ್ಸಿ ಕೂಡ ಮುಂದೆ ಹೋಗ್ತಾ ಇದ್ದಾಳಲ್ಲ ರಾಮಾಚಾರಿ ಅಂತ ಹೇಳಿದ್ದಕ್ಕೆ, ಸರಿ ಏನೋ ಒಂದು ಮಾಡೋಣ, ಹತ್ತಿ ಮೇಡಮ್ ಹತ್ತಿ ಅಂತ ಅಂದ್ಬಿಟ್ಟು ಸ್ಕೂಟರ್ನ ತಗೊಂಡು ಮುಂದೆ ಬರೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಕೊಂಬೆನ ಅವ್ರ ಮೇಲೆ ಬೀಳ್ಸೋದಕ್ಕೆ ಅಂತ ರೌಡಿಗಳು ರೆಡಿಯಾಗಿ ಕೂತಿರ್ತಾರೆ. ಮತ್ತೆ ಝಾನ್ಸಿ ಇಬ್ರು ಒಂದೇ ಸ್ಪೀಡಲ್ಲಿ ಮುಂದೆ ಬರ್ತಾ ಇರ್ತಾರೆ. ಆದರೆ ಅನಿತಾ ಝಾನ್ಸಿ ಸೈಕಲ್ಗೆ ಕಾಲಿಂದ ತುಳಿದಿದ್ರಿಂದ ಝಾನ್ಸಿ ಸ್ವಲ್ಪ ಸ್ಲೋ ಆಗಿಬಿಡ್ತಾಳೆ. ಅನಿತಾ ಮುಂದೆ ಬರ್ತಾಳೆ, ಹಾಗಾಗಿ ಅವಳ ಮೇಲೆ ಮರದ ಕೊಂಬು ಬಿದ್ದೋಗ್ಬಿಡುತ್ತಂತೆ. ಝಾನ್ಸಿ ಬಚಾವಾಗ್ತಾಳೆ. ಝಾನ್ಸಿ ಮುಂದೆ ಖುಷಿಯಿಂದ ಮುಂದೆ ಬರೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅನಿತಾ ಮೇಲೆ ಆ ಕೊಂಬು ಬಿದ್ದಿರೋದ್ರಿಂದ ಅನಿತಾ ಅಲ್ಲೇ ಕೂತಿರ್ತಾಳೆ. ಅದನ್ನು ರಾಮಾಚಾರಿ ಮತ್ತು ಚಾರು ಇಬ್ರು ಅಯ್ಯೋ ಹೀಗಾಗೈತಲ್ಲ ಅಂತ ಗಮನಿಸ್ತಾ ಇರ್ತಾರೆ. ತುಳಸಿ ಸೋಫಾ ಮೇಲೆ ಫೋನ್ ನೋಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ರಾಯ್ ಬಂದು, ಮೇಡಮ್ ನಾನು ಇವಾಗ ಈ ಥರ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ, ಆದರೆ ಯಜಮಾನ್ರ ಮುಂದೆ ಯಾವತ್ತೂ ಇನ್ನು ನೆಗೆಟಿವ್ ಆಗಿ ಮಾತಾಡಬೇಡಿ ಅಂತ ಹೇಳಿದ್ದಕ್ಕೆ, ತುಳಸಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ ರಾಯ್, ನಾನೇನು ನೆಗೆಟಿವ್ ಆಗಿ ಮಾತಾಡಿದೆ ಅಂತ ಹೇಳಿದ್ದಕ್ಕೆ, ಝಾನ್ಸಿ ಮೇಡಮ್ ಬಗ್ಗೆ, ಯಾಕೆ ಅಂದರೆ ಯಜಮಾನ್ರು ಝಾನ್ಸಿ ಮೇಡಮ್ ಬಗ್ಗೆ ತುಂಬಾ ಹೋಪ್ ಇಟ್ಕೊಂಡಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ, ಆದರೆ ನೀವು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಹಾಗಾಗಿ ಝಾನ್ಸಿ ಮೇಡಮ್ ಬಗ್ಗೆ ಏನೂ ನೆಗೆಟಿವ್ ಆಗಿ ಮಾತಾಡಬೇಡಿ, ಆ ಮನೆಯಲ್ಲಿ ಅವರು ಖಂಡಿತ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳಿದ್ದಕ್ಕೆ, ತುಳಸಿ ಇಲ್ಲ ರಾಯ್ ನಾನು ಆ ಥರ ಮಾತಾಡೋದಿಲ್ಲ, ನೀನು ಹೇಳೋದು ನಿಜಾನೇ, ಆದರೆ ಝಾನ್ಸಿ ಬಗ್ಗೆ ನೆನ್ಪು ಮಾಡ್ಕೊಂಡ್ರೆ ನನಗೆ ತುಂಬಾ ನೋವಾಗುತ್ತೆ, ಅವಳನ್ನ ಈ ಮನೆಗೆ ಕರ್ಕೊಂಡು ಬರೋಣ ಅಂತ ಅಂದರೆ ಅದು ಆಗಲ್ಲ, ಅವಳು ಇಲ್ಲಿ ನೆಮ್ಮದಿಯಾಗಿರಲ್ಲ, ಇಲ್ಲಿನೂ ನೆಮ್ಮದಿಯಾಗಿಲ್ಲ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ರಾಯ್ ಅಂತ ಹೇಳಿದ್ದಕ್ಕೆ, ರಾಯ್ ಏನೂ ಆಗಲ್ಲ ಮೇಡಮ್, ನೀವು ಧೈರ್ಯವಾಗಿರಿ, ನಮ್ಮ ಝಾನ್ಸಿ ಮೇಡಮ್ ಅಲ್ಲಿ ಕೊಡೋ ಟಾಸ್ಕ್ಗಳನ್ನೆಲ್ಲ ಗೆದ್ದು ಅಲ್ಲಿ ಖುಷಿಯಾಗಿ ಇದ್ದೇ ಇರ್ತಾರೆ, ನಮ್ಮ ಯಜಮಾನ್ರ ಮುಂದೆ ಮಾತ್ರ ಅದನ್ನೆಲ್ಲ ಮಾತಾಡಬೇಡಿ ಅಂತ ಹೇಳಿದ್ದಕ್ಕೆ, ತುಳಸಿ ಮನಸ್ಸಲ್ಲೇ
ಜಾನ್ಸಿ ಖುಷಿಯಾಗಿರೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ ಅಂತ ಹೇಳ್ಕೊತಾಳೆ. ಕೆಳಗೆ ಬಿದ್ದಿದ್ದನ್ನ ನೋಡಿ ಚಾರುಗೆ ಮನಸ್ಸಿಗೆ ನೋವಾಗುತ್ತೆ. ಅಯ್ಯೋ ಅವಳು ಕೆಳಗಡೆ ಬಿದ್ದುಬಿಟ್ಲು, ಎಷ್ಟು ನೋವಾಗ್ತಾ ಇದೆಯೋ ಏನೋ, ಬಾರು ರಾಮಾಚಾರಿ ಅವಳಿಗೆ ಸಹಾಯ ಮಾಡೋಣ ಅಂತ ಹೇಳಿದ್ದಕ್ಕೆ ರಾಮಾಚಾರಿ, ನೋಡಿ ಮೇಡಮ್ ಅವರು ಬಿದ್ದಿದ್ದಾರೆ, ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಆದರೆ ನಾವುಗಳು ಅವ್ರಿಗೆ ಸಹಾಯ ಮಾಡೋಣ ಅಂತ ಹೇಳ್ತಾ ಇದ್ದೀವಿ, ಇದೇ ಅಲ್ವಾ ವಿಪರ್ಯಾಸ ಅಂತ ಹೇಳಿದ್ದಕ್ಕೆ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ರಾಮಾಚಾರಿ, ಅವ್ರಿಗೆ ಎಷ್ಟು ನೋವಾಗ್ತಾ ಇದೆಯೋ ಏನೋ, ಬನ್ನಿ ಸಹಾಯ ಮಾಡೋಣ ಅಂತ ಕರಿತಾ ಇರ್ತಾಳೆ. ಆದರೆ ಅಷ್ಟರೊಳಗಡೆ ಜಾನ್ಸಿನೇ ವಾಪಸ್ಸು ಸೈಕಲ್ನ ತೊಗೊಂಡು ಬಂದು ಅನಿತಾ ಮುಂದೆ ಕೂತ್ಕೊಂಡು, ಏನೇ ನೀನು ಆರಾಮಾಗಿ ಎದ್ದು ವಾಪಸ್ ಬರ್ತೀಯ ಅಂದ್ಕೊಂಡೆ, ಆದರೆ ನೀನು ಇನ್ನೂ ಇಲ್ಲೇ ಬಿದ್ದಿದೆಯಲ್ಲ, ಅಯ್ಯೋ ನನಗೆ ಮುಂದೆ ಹೋಗೋದಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ವಾಪಸ್ ಬಂದೆ, ಒಂದು ಕಿಕ್ ಇರಬೇಕು ನೋಡು, ನಾನು ತಾಳಿ ಕಟ್ಟಿರೋ ಗಂಡನಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ, ಅದೇ ಬೇರೆಯವ್ರ ಗಂಡನ್ನ ಕಿತ್ಕೊಳ್ಳೋದಕ್ಕೋಸ್ಕರ ನೀನು ಹೋರಾಟ ಮಾಡ್ತಾ ಇದೀಯಾ ಅಂದಮೇಲೆ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅನ್ನೋದನ್ನ ಆ ದೇವರೇನೇ ನಿರ್ಧಾರ ಮಾಡ್ತಾನೆ, ನ್ಯಾಯದ ಪರವಾಗಿ ಇರ್ತಾನೆ ಆ ದೇವರು ಅನ್ನೋ ನಂಬಿಕೆ ನನಗಿದೆ. ನಿನ್ನನ್ನು ಬಿಟ್ಟು ನಾನು ಮುಂದೆ ಹೋಗ್ಬೋದಿತ್ತು, ಆದರೆ ಹೋದರೆ ನನ್ನ ಗೆಲುವಿಗೆ ಅರ್ಥ ಇರೋದಿಲ್ಲ, ಅದಕ್ಕೋಸ್ಕರ ಎಪ್ಸೋಣ ಅಂತ ಬಂದೆ ಅಂತ ಹೇಳಿದ್ದಕ್ಕೆ, ಏನೇ ಜಾನ್ಸಿ ನಾನು ಕೆಳಗಡೆ ಬಿದ್ದಿದ್ದಕ್ಕೆ ತಾನೇ ನೀನು ಮುಂದೆ ಹೋಗಿದ್ದು, ಏನಿವಾಗ ಜಂಬ ಕೊಚ್ಕೊತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ಇಲ್ಲ, ಈಗ ನೀನು ಬಿದ್ದಾಗ ನಾನು ಮುಂದೆ ಹೋಗಿ ಗೆದ್ದರೆ ಅದಕ್ಕೆ ಕಿಕ್ಕೇ ಇರೋದಿಲ್ಲ, ನೀನು ನಾನು ಗೆದ್ಬಿಡ್ತೀನಿ ಅಂತ ನೀನು ಬೀಗ್ತಾ ಇರಬೇಕು, ಆಗ ನಾನು ಗೆಲ್ಲಬೇಕು, ಆವಾಗ ಅದಕ್ಕೊಂದು ಅರ್ಥ ಬರುತ್ತೆ, ಎದ್ದೇಳು ಸರಿ ಪೆಟ್ಟಾಗಿದೆಯಾ ಅಂತ ಹೇಳಿಬಿಟ್ಟು ಆ ಮರದ ಕೊಂಬೆನ ಸೈಡ್ಗೆ ಹಾಕೋದಕ್ಕೆ ಅಂತ ಜಾನ್ಸಿ ಹೋಗ್ತಾಳೆ. ಅಷ್ಟರೊಳಗಡೆ ಅನಿತಾ ಎದ್ದುಬಿಟ್ಟು ಜಾನ್ಸಿ ಸೈಕಲಲ್ಲಿದ್ದ ಚೈನ್ ಎಲ್ಲನೂ ಕಿತ್ತಾಕ್ಬಿಟ್ಟು ಅವಳು ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತಾಳೆ. ಆಗ ಜಾನ್ಸಿ ವಾಪಸ್ ಬಂದು ಮರದ ಕೊಂಬೆನ ಇಟ್ಟು ಆರ್ ಯು ಆಲ್ ರೈಟ್ ಅಂತ ಕೇಳ್ತಾಳೆ. ಅದಕ್ಕೆ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಅನಿತಾ ಹೇಳಿದ್ದೇನೆ, ಮುಂದೆ ಹೊರಟೋಗ್ಬಿಡ್ತಾಳೆ. ಆಗ ಅಲ್ಲಿಗೆ ರಾಮಾಚಾರಿ ಮತ್ತು ಜಾನ್ಸಿ ಬರ್ತಾರೆ. ಜಾನ್ಸಿ ಸೈಕಲ್ನ ತೊಗೊಂಡು ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಆದರೆ ಸೈಕಲ್ ಚೈನ್ ಕೆಳಗಡೆ ಬಿಚ್ಚೋಗಿರೋದ್ರಿಂದ ಅವಳಿಗೆ ಗಾಡಿ ಓಡಿಸೋದಕ್ಕಾಗ್ತಾ ಇರೋದಿಲ್ಲ. ಏನಾಯಿತು ಇವಾಗ ಅಂತ ಯೋಚನೆ ಮಾಡ್ತಾ ಇದ್ದಾಗ ರಾಮಾಚಾರಿ, ನೀವು ಅನಿತಾ ಹತ್ರ ಬರೋವರೆಗೂ ಸೈಕಲ್ ಸರಿಯಾಗಿ ಇತ್ತು, ಆದರೆ ಅನಿತಾ ಅವರು ನೀವು ಆ ಮರದ ಕೊಂಬೆನ ಆ ಕಡೆ ಎತ್ತಿಡುವಾಗ ನಿಮ್ಮ ಸೈಕಲ್ ಚೈನ್ನ ಕಿತ್ತಾಕಿ ಹೋಗಿದ್ದಾರೆ ಅಂತ ಹೇಳಿದಾಗ, ಅಣ್ಣ ಇವಾಗ ನಾನು ಏನು ಮಾಡಲಿ ಅಂತ ಜಾನ್ಸಿ ಹೇಳ್ತಾಳೆ. ಅದಕ್ಕೆ ಯು ಡೋಂಟ್ ವರಿ, ನಾನು ಸರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚೈನ್ನ ಸರಿ ಮಾಡ್ತಾನೆ. ಸರಿ ಇವಾಗ ನೀನು ಹೊರಡು ಅಂತ ಹೇಳಿದ್ದಕ್ಕೆ, ಥ್ಯಾಂಕ್ ಯು ಅಣ್ಣ, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿದ್ದಕ್ಕೆ ಚಾರು, ಅಯ್ಯೋ ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನಿನಗೆ ಒಳ್ಳೇದಾಗೇ ಆಗುತ್ತೆ, ಆ ಅನಿತಾ ಕೆಳಗಡೆ ಬಿದ್ದಾಗ ನೀನು ಮತ್ತೆ ಬಂದು ಅವಳಿಗೆ ಸಹಾಯ ಮಾಡ್ತೀಯಲ್ಲ ಅದರಲ್ಲೇ ಗೊತ್ತಾಗುತ್ತೆ ನಿನ್ನ ಒಳ್ಳೆ ಗುಣ, ಹಾಗಾಗಿ ನಿನ್ಗೆ ಒಳ್ಳೇದೇ ಆಗುತ್ತೆ, ಆದಷ್ಟು ಬೇಗ ಹೋಗು, ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ನೋಡ್ತಾ ಎಲ್ಲದೂ ಆಗ್ತಾ ಇರೋದನ್ನ ನೋಡಿ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ತರುಣನ ಹತ್ರ ಇಷ್ಟೊತ್ತು ಜಾನ್ಸಿ ಮೇಡಮ್ ಗೆಲ್ಲಬೇಕು ಅಂತ ಇತ್ತು, ಆದರೆ ಜಾನ್ಸಿ ಮೇಡಮ್ ಸಪೋರ್ಟ್ಗೆ ಅಲ್ಲಿ ಯಾರೂ ಇಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ತರುಣ, ನಾನು ಅಲ್ಲೇ ಹೋಗಿ ನಮ್ಮ ಜಾನ್ಸಿ ಮೇಡಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದೇನೆ, ನಾನು ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಬೈಕ್ ಹತ್ರ ಓಡಿ ಬರ್ತಾನೆ. ಆ ಬೈಕ್ ಹತ್ರ ಓಡಿ ಬಂದು ಕೀನ ನೋಡಿದಾಗ ಕೀ ಅವನಿಗೆ ಸಿಗೋದಿಲ್ಲ, ಕೀ ಇಲ್ಲ, ಏನಾಯಿತು ಅಂತ ಹುಡುಕ್ತಾ ಇರುವಾಗಲೇ ಅಲ್ಲಿಗೆ ಗಣಪ ಬಂದು, ಹಲೋ ಕೀ ಇಲ್ಲಿದೆ, ನನಗೆ ಗೊತ್ತು ನಿನಗೆ ಇಲ್ಲಿ ಇದ್ದರೆ ಕೆಂಡದ ಮೇಲೆ ಇದ್ದಂಗೆ ಆಗ್ತಾ ಇರುತ್ತೆ, ನಿನ್ನ ಹೆಂಡತಿ ಅಲ್ಲಿದ್ದಾಳೆ ಅಂತ, ನಿನ್ಗೆ ಹೇಗೆ ನಿನ್ನ ಹೆಂಡತಿ ಮೇಲೆ ಪ್ರೀತಿ ಇದೆಯೋ ಹಾಗೆ ನಮಗೆ ಅನಿತಾ ಗೆಲ್ಲಬೇಕು ಅನ್ನೋದು ಇದೆ, ನಾವೆಲ್ಲರೂ ಇಲ್ಲೇ ಕೂತು ಕಾಯ್ತಾ ಇಲ್ವಾ ಏನಾಗುತ್ತೋ ಅಂತ, ಹಾಗೆ ನೀನು ಇಲ್ಲಿದ್ದು ಕಾಯಬೇಕು, ಇಲ್ಲ ನೀನು ಅಲ್ಲಿಗೆ ಹೋಗಿ ನಿನ್ನ ಪ್ರೀತಿ ಎಲ್ಲ ದಾರೆ ಎರೆದೋಳಿಗೆ ಜಾನ್ಸಿ ಗೆದ್ದು ಸೋಲೋ ಹಾಗೆ ನೀನು ಮಾಡ್ತೀಯಾ, ಇಲ್ಲೇ ಇದ್ದು ಆರಾಮಾಗಿರ್ತೀಯ ನೋಡು, ನಿನ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದೇನೆ, ನಾವೆಲ್ಲರೂ ಇಲ್ಲೇ ಇದ್ದೀವಿ ಅಲ್ವಾ, ಹಾಗೇನೆ ನೀನು ಇಲ್ಲೇ ಇರಬೇಕು ಅಂತ ಹೇಳಿ ತನ್ನ ಕೀನ ಎತ್ಕೊಂಡು ಹೋಗ್ತಾನೆ. ಆವಾಗ ರಾಘುಗೆ ತುಂಬಾ ಕೋಪ ಬರುತ್ತೆ. ಪಲ್ಲವಿ ಬೇಜಾರಾಗಿ, ಅಲ್ಲ ದೊಡ್ಡಪ್ಪ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಎರಡನೇ ಪ್ಲ್ಯಾನೂ ಫ್ಲಾಪ್ ಆಗೋಯ್ತಲ್ಲ ದೊಡ್ಡಪ್ಪ, ಏನು ಮಾಡೋದು ದೊಡ್ಡಪ್ಪ ಇವಾಗ ಅಂತ ಹೇಳಿದ್ಕೆ, ಅಯ್ಯೋ ಎರಡನೇ ಪ್ಲ್ಯಾನೂ ಫ್ಲಾಪ್ ಆಗೋಯ್ತಾ, ಏನಾಯಿತು ಅಂತ ಮಂಜುಳಾ ಕೇಳ್ತಾಳೆ. ಅದಕ್ಕೆ ಅಲ್ಲಿ ಅನಿತಾ ಮೇಲೆ ಆ ರೌಡಿ ಹಾಕಿದ್ದು ಕೊಂಬೆ ಬಿದ್ದು ಅವಳು ಕಾಲು ಮುರ್ಕೊಂಡಿದ್ದಾಳಂತೆ, ಇವಾಗ ಆ ಪ್ಲ್ಯಾನೂ ಫ್ಲಾಪ್ ಆಯಿತು, ಇವಾಗ ಏನು ಮಾಡೋದು ದೊಡ್ಡಪ್ಪ ಅಂತ ಕೇಳಿದ್ದಕ್ಕೆ, ಇನ್ನೂ ಪ್ಲ್ಯಾನ್ ಇದೆ ನನ್ನ ಹತ್ರ ಇರಮ್ಮ, ಇಷ್ಟಕ್ಕೆ ಎಲ್ಲ ಮುಗಿದೋಗಿಲ್ಲ, ನೆಕ್ಸ್ಟ್ ಪ್ಲ್ಯಾನು ಭಯಂಕರವಾಗಿರುತ್ತೆ, ಹಾಗಿರುತ್ತೆ ಹೀಗಿರುತ್ತೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಅದಕ್ಕೆ ಮಂಜುಳಾ, ಬಾಬಾ ಪೀಟಿಗೆ ಹಾಕೋದನ್ನ ಬಿಟ್ಟು ಏನು ಪ್ಲ್ಯಾನು ಅಂತ ಹೇಳಿ ಬಾಬಾ ಅಂತ ಹೇಳಿದ್ದಕ್ಕೆ ಈ ಕಡೆ ಲಲಿತಾ, ರೀ ಇಷ್ಟೆಲ್ಲ ಮಾಡೋದ್ರ ಬದಲು ನನ್ನ ಪ್ಲ್ಯಾನು ಅಂತ ಹೇಳೋಕೆ ಹೋಗ್ತಾಳೆ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ, ಈಗ ನನ್ನ ಮಾತಾಡ್ತಾ ಇರೋದು ಪ್ಲ್ಯಾನ್ ಹೇಳ್ತಾ ಇರೋದಕ್ಕೆ ನೀನು ಅಡ್ಡ ಬಾಯಿ ಹಾಕೊಂಡು ಬಂದುಬಿಟ್ರೆ ಆ ನಾಲ್ಗೆನ ಸೀಲ್ ಹಾಕ್ಬಿಡ್ತೀನಿ, ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊ ಅಷ್ಟೇ ಅಂತ ಹೇಳಿದ್ದೇನೆ, ತನ್ನ ಪ್ಲ್ಯಾನನ್ನು ಹೇಳ್ತಾನೆ. ಇವಾಗ ನಿಮಗೆ ತುರ್ಕೆ ಸೊಪ್ಪು ಗೊತ್ತಲ್ವಾ, ತುರ್ಕೆ ಸೊಪ್ಪಿನ ಪೌಡ್ರು, ಅದ್ರ ಜೊತೆಗೆ ಖಾರದ ಪುಡಿ
ಹೇಗಿರುತ್ತೆ ಹೇಳಿ? ಅಯ್ಯೋ ಮೈಯೆಲ್ಲ ಬಿಲ ಬಿಲ ಅನ್ನುತ್ತೆ. ಅದನ್ನು ಇವಾಗ ಅನಿತಾ ಪಾಸ್ ಆದಮೇಲೆ ಝಾನ್ಸಿ ಬರ್ತಾಳೆ. ಝಾನ್ಸಿ ಮೈಗೆ ನಮ್ಮ ಹುಡುಗರು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಪೌಡರ್ನ. ಆ ಪೌಡರ್ನ ಹಾಕ್ಬಿಡ್ತಾರೆ. ಆಗ ಆ ಝಾನ್ಸಿ ಈ ಕಡೆ ತುರ್ಕೆ ಪೌಡ್ರಿಂದ ಮೈನ ಪರ್ಕೋಬೇಕಾ, ಹಾಗೇನೆ ಕಾರದಿಂದ ಒದ್ದಾಡಬೇಕಾ, ಬಿಲ ಬಿಲ ಅಂತ ಒದ್ದಾಡ್ತಾ ಇರ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಿದ್ದಾನೆ, ಸೈಕಲ್ ಓಡ್ಸೋಕ್ಕಾಗ್ದಾನೆ ಸೋತು ಸುಣ್ಣ ಆಗಿ ಅಲ್ಲಿಂದ ಬರ್ತಾಳೆ. ನೀವೇನು ವರಿ ಮಾಡ್ಕೋಬೇಡಿ, ಹೇಗೆ ನನ್ನ ಪ್ಲ್ಯಾನು ಅಂತ ಹೇಳಿದ್ದಕ್ಕೆ ಪಲ್ಲವಿ ಸೂಪರ್ ಅಂತ ಹೇಳ್ತಾಳೆ. ಹಾಗೇನೆ ಲಲಿತಾ ರೀ ಇಷ್ಟೆಲ್ಲ ಮಾಡೋದ್ರ ಬದಲು ಅಂತ ತನ್ನ ಪ್ಲ್ಯಾನ್ನ ಹೇಳಕ್ಕೆ ಹೋಗ್ತಾಳೆ. ಆಗ ಸುಮ್ಮನೆ ನಿಂತ್ಕೊ ನೀನು ಅಂತ ಬೈತಾನೆ. ಓಕೆ ಓಕೆ ಆಯಿತು ಸೂಪರ್ ಅಂತ ಅವಳು ಶಬಾಷ್ಗಿರಿನ ಕೊಡ್ತಾಳೆ. ಇಲ್ಲಿ ರೌಡಿ ಆ ಪೌಡರ್ನ ಇಟ್ಕೊಂಡು ರೆಡಿಯಾಗಿ ಇರ್ತಾನೆ. ಚಾರು ಮತ್ತು ರಾಮಾಚಾರಿ ಇಬ್ರು ಸ್ಕೂಟರಲ್ಲಿ ಬರ್ತಾ ಇರ್ತಾರೆ. ಆ ರೌಡಿಗೆ ಇನ್ನೊಬ್ಬ ರೌಡಿ ಇನ್ಸ್ಟ್ರಕ್ಷನ್ನ ಕೊಡ್ತಾನೆ. ಫೋಟೋನ ಕಳಿಸಿದ್ದನಲ್ಲ ಆ ಹುಡುಗಿಗೆ ಈ ಪೌಡರ್ನ ಹಾಕಬೇಕು, ಸೆಕೆಂಡ್ನೇ ಸೈಕಲ್ಗೆ ಹಿಂದೆ ಬರ್ತಾ ಇದೆಯಲ್ಲ ಆ ಹುಡುಗಿಗೆ ಪೌಡರ್ನ ಹಾಕಬೇಕು, ಬರ್ತಾ ಇದ್ದಾಳೆ ನೋಡ್ಕೋ, ಸರಿಯಾಗಿ ನೋಡ್ಕೋ ಅಂತ ಹೇಳ್ತಾ ಇರ್ತಾನೆ. ಆಯಿತು ಅಣ್ಣ, ನಾನು ಸರಿಯಾಗಿ ನೋಡ್ಕೊಂಡೇನೆ ಪೌಡರ್ ಹಾಕ್ತೀನಿ. ಈ ಪೌಡರ್ ಹಾಕಿದ ತಕ್ಷಣ ಅವಳು ವಿಲ ವಿಲ ಅಂತ ಒದ್ದಾಡ್ಬಿಡ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ನೋಡ್ಕೋ, ಸರಿಯಾಗಿ ನೋಡ್ಕೋ ಅಂತ ಹೇಳ್ತಾ ಇರ್ಬೇಕಂಕರ್ಲೇನೆ ಅನಿತಾ ಮುಂದೆ ಪಾಸ್ ಆಗ್ತಾಳೆ. ಆಗ ರೌಡಿ ಪೌಡರ್ನ ಹಾಕೋದಕ್ಕೆ ಮುಂದಾಗ್ತಾನೆ. ಇನ್ನೊಬ್ಬ ರೌಡಿ ಇನ್ಸ್ಟ್ರಕ್ಷನ್ನ ಕೊಡ್ತಾನೆ. ಇವಾಗ ಹಾಕು, ಬಂದು ಪೌಡರ್ನ ಹಾಕು ಹಾಕು ಅಂತ ಹೇಳ್ತಾ ಇರ್ತಾನೆ. ಆಗ ಸರಿ ಅಂತ ತನ್ನ ಕೈಯಲ್ಲಿದ್ದ ಪೌಡರ್ನ ಮುಂದೆ ಎರಚಿಬಿಡ್ತಾನೆ. ಅಷ್ಟರೊಳಗಡೆ ಅವಳು ಮುಂದಕ್ಕೆ ಚಾರು ಮತ್ತು ರಾಮಾಚಾರಿ ಇಬ್ರು ಛತ್ರಿ ಹಿಡ್ಕೊಂಡು ಪಾಸ್ ಆಗ್ತಾರೆ. ಆಗ ಆ ಪೌಡರು ಮತ್ತೆ ರಿವರ್ಸ್ ಆಗಿ ಆ ರೌಡಿ ಮುಖಕ್ಕೆ ಚಿಮ್ಮುತ್ತೆ. ಆಗ ಆ ರೌಡಿಗೆ ಕತ್ಕೊಳ್ಳುತ್ತೆ. ಅದನ್ನು ನೋಡಿ ರಾಮಾಚಾರಿ ಮತ್ತು ಚಾರು ಇಬ್ರು ತುಂಬಾ ಖುಷಿ ಪಡ್ತಾರೆ. ಇಲ್ಲಿ ಪಲ್ಲವಿ ಮತ್ತು ಗಣಪ ಎಲ್ಲರೂ ಟೆನ್ಷನ್ ಆಗಿರ್ತಾರೆ. ಪಲ್ಲವಿ ಫೋನ್ ಮಾಡಿ ಕೇಳಿಕೊಂಡು, ದೊಡ್ಡಪ್ಪ ಈ ಪ್ಲಾನನ್ನು ಫ್ಲಾಪ್ ಆಯಿತು, ಅವರು ಇಬ್ಬರೂ ಅಲ್ಲಿಗೆ ಫ್ಲಾಗ್ ಹತ್ರಕ್ಕೆ ರೀಚ್ ಆಗಿಬಿಟ್ರಂತೆ ಅಂತ ಹೇಳಿದ್ಕೆ, ಏನು ಅನಿತಾ ರೀಚ್ ಆದ್ಲ ಅಂತ ಹೇಳಿದ್ದಕ್ಕೆ, ಅನಿತಾ ಅಷ್ಟೇ ಅಲ್ಲ ಝಾನ್ಸಿನೂ ರೀಚ್ ಆದ್ಲು ದೊಡ್ಡಪ್ಪ ಅಂತ ಹೇಳಿದ ತಕ್ಷಣ ಆ ಗಣಪನಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಇದರಲ್ಲೂ ಅವಳು ಪಾಸ್ ಆಗಿಬಿಟ್ಲ. ಒಂದು ಅಡಚಣೆಗಳ ಮಧ್ಯದಲ್ಲಿ ಅವಳು ಗೆದ್ದು ಮುಂದಕ್ಕೆ ಬಂದಿದ್ದಾಳೆ ಅಂದರೆ ಅವಳ ಧೈರ್ಯನ ಮೆಚ್ಚಬೇಕಾದ್ದೇನೆ ಅಂತ ಹೇಳಿದ್ದಕ್ಕೆ ಮಂಜುಳಾ ಭವ ಇವಾಗ ಅವಳನ್ನ ಹೊಗಳೂರಂತೆ. ಇವಾಗ ಮುಂದಿನ ಪ್ಲ್ಯಾನ್ ಏನು ಅಂತ ಹೇಳಿ ಅನಿತನ್ನ ಗೆಲ್ಲಿಸೋ ಪ್ರಯತ್ನನ ಮಾಡಿ ಫಸ್ಟು ಅಂತ ಹೇಳಿದ್ದಕ್ಕೆ, ಇಷ್ಟೊತ್ತು ಅದನ್ನೇ ಅಲ್ವೇ ನಮ್ಮ ಮಾಡಿದ್ದು, ಮಾಡ್ತೀನಿ ಇರಮ್ಮ, ನೆಕ್ಸ್ಟ್ ಪ್ಲ್ಯಾನ್ ಇದೆ ನನ್ನ ಹತ್ರ. ಅಲ್ಲಿ ಫ್ಲಾಗ್ ಹತ್ರ ಹೋಗ್ತಾಳೆ ಅಷ್ಟೇ, ಆದರೆ ಅವಳು ಫ್ಲಾಗ್ನ ತಗೊಳ್ಳೋದಿಲ್ಲ, ಅಲ್ಲೇ ಸ್ಟನ್ ಆಗಿ ನಿಂತು ಬಿಡ್ತಾಳೆ ಅಂತ ಹೇಳಿದ್ದಕ್ಕೆ, ಸ್ಟನ್ನಾಗಿ ನಿಂತು ಬಿಡ್ತಾಳ, ಹಂಗಂದ್ರೆ ಏನ್ರಿ ಸರಿಯಾಗಿ ಹೇಳ್ರಿ ಅಂತ ಲಲಿತಾ ಕೇಳ್ತಾಳೆ. ಅದಕ್ಕೆ ಅಲ್ಲೇ ಇರೋದು ಟ್ವಿಸ್ಟು, ಅಲ್ಲಿ ಹಲ್ಲಿನ ನೇತಾಕಿದ್ದೀನಿ ಅಂತ ಹೇಳಿದ್ದಕ್ಕೆ ಪಲ್ಲವಿ, ಯಾರಾದ್ರೂ ಹಲ್ಲಿನ ನೇತಾಕಾಗತ್ತಂತ ಇರೋ ಫ್ಯಾಕ್ಟನ್ನು ಹೇಳಿ ದೊಡ್ಡಪ್ಪ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅಲ್ಲಿ ನೇತಾಕಿರೋದು ರಬ್ಬರ್ ಹಲ್ಲಿನ ಅಂತ ಹೇಳಿದ್ದಕ್ಕೆ, ಅಯ್ಯೋ ನಿಜವಾದ ಹಲ್ಲಿಗೆ ಹೆದರೋದೇ ಕಷ್ಟ, ಅಂಥದ್ರಲ್ಲಿ ರಬ್ಬರ್ ಹಲ್ಲಿಗೆ ಹೆದರೋತಾಳ ಅವಳು, ಯಾಕೆ ದೊಡ್ಡಪ್ಪ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ, ಅಲ್ಲೇ ಇರೋದು ಟ್ವಿಸ್ಟು. ಮೊನ್ನೆ ನೀವು ನೋಡಿದ್ರಲ್ಲ ಸಂಗೀತ ಹಲ್ಲಿ ಹಲ್ಲಿ ಅಂತ ಕಿರ್ಚ್ಕೊಂಡಿದ್ದಕ್ಕೆ ಅವಳು ಹೇಗೆ ತಕ ಅಂತ ಕುಂದ್ಬಿಟ್ಲು, ಅಂದಮೇಲೆ ಅವಳ ವೀಕ್ನೆಸ್ನ ಕ್ಯಾಚ್ ಮಾಡಿಕೊಂಡು ನಾನು ಅಲ್ಲಿ ರಬ್ಬರ್ ಹಲ್ಲಿನ ನೇತಾಕಿದ್ದೀನಿ, ಅವಳು ಆ ಫ್ಲಾಗ್ನ ತೊಗೊಂಡು ಬರೋದಿಲ್ಲ, ಅಲ್ಲಿನೇ ಸ್ಟನ್ನಾಗಿ ನಿಂತು ಬಿಡ್ತಾಳೆ ಅಂತ ಹೇಳಿದ್ದಕ್ಕೆ, ಇಲ್ಲ ದೊಡ್ಡಪ್ಪ ಅದಕ್ಕೆಲ್ಲ ಅವಳು ಹೆದರಲ್ಲ ಅಂತ ಪಲ್ಲವಿ ಹೇಳ್ತಾಳೆ. ಅದಕ್ಕೆ ಗಣಪ ಸಡನ್ನಾಗಿ ಹಾವು ಹಾವು ಅಂತ ಕಿರ್ಚಾಡ್ಬಿಡ್ತಾನೆ. ಆಗ ಎಲ್ಲಿ ಹಾವು ಅಂತ ಅವರೆಲ್ಲರೂ ಓಡ್ಬಿಡ್ತಾರೆ. ಆವಾಗ ಅಯ್ಯೋ ಬನ್ನಿ ವಾಪಸ್ಸು ಅಂತ ಹೇಳಿದ್ದೇನೆ ನೋಡಿ, ಇವಾಗ ನಾನು ಹಾವು ಅಂತ ಹೇಳಿದ್ದಕ್ಕೆ ನೀವೆಲ್ಲ ಓಡೋದ್ರಿ ಅಲ್ವಾ, ಹಾಗೇನೆ ಅವಳು ಆ ಹಲ್ಲಿ ಕಂಡ್ರೆ ಭಯ ಪಡೋಳು, ಖಂಡಿತ ಫ್ಲಾಗ್ನ ತಗೊಳ್ಳೋದಿಲ್ಲ, ಅಲ್ಲೇನೆ ಸ್ಟನ್ನಾಗಿ ನಿಂತು ಸೋತು ವಾಪಸ್ ಬರ್ತಾಳೆ, ನೋಡ್ತಾ ಇರಿ ಅಂತ ಹೇಳಿದ್ದಕ್ಕೆ, ಸೂಪರ್ ನೀವು ದೊಡ್ಡಪ್ಪ ಅಂತ ಪಲ್ಲವಿ ಹೇಳ್ತಾಳೆ. ಎಲ್ಲರೂ ಖುಷಿ ಪಡ್ತಾರೆ. ಅದನ್ನು ಇಲ್ಲಿ ಸಂಗೀತ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅವಳಿಗೂ ಬೇಜಾರಾಗ್ತಾ ಇರುತ್ತೆ. ಇಂಥ ಫ್ಲಾಗ್ನ ತೊಗೊಂಡು ಹೊರಡ್ತಾ ಇರುವಾಗಲೇ ಝಾನ್ಸಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಫ್ಲಾಗ್ನ ತೊಗೊಳೋದಕ್ಕೆ ಅವಳು ರೀಚ್ ಆಗಿರ್ತಾಳೆ. ಅದಕ್ಕೆ ಫ್ಲಾಗ್ ತೊಗೊಳೋದಕ್ಕೆ ಬಂದ್ಯಾ, ನೀನು ಫ್ಲಾಗ್ ತೊಗೊಂಡು ಬರೋ ಅಷ್ಟರೊಳಗಡೆ ನಾನು ಅಲ್ಲಿ ಗೆದ್ದಿರ್ತೀನಿ, ನಾನು ಹೋಗಿರ್ತೀನಿ, ನೀನು ಆರಾಮಾಗಿ ತೊಗೊಂಡು ಬಾ ಅಂತ ಹೇಳಿದ್ದಕ್ಕೆ, ಬರೀ ಮಾತಲ್ಲಿ ಗೆಲ್ಲಬೇಡ ಅಂತ ಹೇಳಿದ್ದಕ್ಕೆ, ನೀನು ಮಾತಲ್ಲೇ ಗೆಲ್ಲು, ನಾನು ರೇಸಲ್ಲಿ ಗೆಲ್ತೀನಿ ಬಾಯ್ ಅಂತ ಹೇಳಿಬಿಟ್ಟು ಅನಿತಾ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ಸಂಗೀತ ತುಂಬ ಟೆನ್ಷನ್ ಮಾಡಿಕೊಂಡು ಅವ್ರ ಅಣ್ಣ ಅವ್ರ ಹತ್ರ ಬಂದು, ಅಣ್ಣ ಅದಕ್ಕೆ ಅಲ್ಲಿ ಫ್ಲಾಗ್ ಇರೋ ಜಾಗಕ್ಕೆ ರೀಚ್ ಆಗಿದ್ದಾರಂತೆ ಅಂತ ಹೇಳಿದ್ದಕ್ಕೆ, ಹೌದಾ ಅಂತ ತುಂಬಾ ಖುಷಿ ಪಡ್ತಾರೆ. ಆದರೆ ಅವಳ ಮುಖನ ನೋಡಿ, ಯಾಕೆ ಸಂಗೀತ ಖುಷಿ ಪಡಬೇಕಾಗಿರೋ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಅದೇ ಅಣ್ಣ ಟ್ವಿಸ್ಟು, ಅಲ್ಲಿ ದೊಡ್ಡಪ್ಪ ಅದು ಸಣ್ಣ ಗಿಮಿಕ್ಸ್ನ ಅವರ ವೀಕ್ನೆಸ್ನ ಯೂಸ್ ಮಾಡಿಕೊಂಡು ಒಂದು ಗಿಮಿಕ್ನ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ, ಏನು ಗಿಮಿಕ್ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ, ಅತ್ತಿಗೆಗೆ ಹಲ್ಲಿ ಕಂಡ್ರೆ ಭಯ, ಅದಕ್ಕೆ ಒಂದು ರಬ್ಬರ್ ಹಲ್ಲಿನ ಆ ಫ್ಲಾಗ್ ಇರೋ ಜಾಗಕ್ಕೆ ಕಟ್ಟಿದಾರಂತೆ, ಅಂದಮೇಲೆ ಅಲ್ಲಿ ಅತ್ತಿಗೆ ಫ್ಲಾಗ್ನ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಕ್ಕೆ
ಇದಕ್ಕೆ ತರುಣನ್ಗೆ ತುಂಬಾ ಕೋಪ ಬರುತ್ತೆ. ಏನೋ ಇದು ನಿಮ್ಮ ದೊಡ್ಡಪ್ಪ ಇಷ್ಟು ಚೀಪಾಗಿ ಗಿಮಿಕ್ಗಳನ್ನ ಮಾಡೋದಕ್ಕೆ ಕಲ್ತಿದ್ದಾರೆ, ನನಗೆ ಈಗ ಬರ್ತಾ ಇರೋ ಕೋಪಕ್ಕೆ ಅಂತ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾನೆ. ಅದನ್ನು ರಾಘು ತಡೆದು, ಬೇಡ ಕಣೋ ಬೇಡ, ನೀನು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇರು, ಅಲ್ಲಿ ಝಾನ್ಸಿ ಮೇಡಮ್ ಫ್ಲಾಗ್ನ ತಂದೆ ತರ್ತಾರೆ, ಯಾಕೆ ಅಂದರೆ ಅವ್ರಿಗಿರೋ ಒಂದೇ ಭಯ ಅಂದರೆ ನನ್ನನ್ನು ಎಲ್ಲಿ ಕಳ್ಕೊಬಿಡ್ತೀನೋ ಅಂತ. ಅಂದಮೇಲೆ ಆ ಭಯದ ಮುಂದೆ ಈ ನಮ್ಮ ಮನೆಯವರ ಸಣ್ಣ ಗಿಮಿಕ್ಸ್ಗಳೆಲ್ಲ ನಡೆಯೋದಿಲ್ಲ, ವರ್ಕ್ ಆಗೋದಿಲ್ಲ. ಅವರು ಫ್ಲಾಗ್ನ ತಂದೆ ತರ್ತಾರೆ, ಗೆದ್ದೇ ಗೆಲ್ತಾರೆ, ನೀನು ಆರಾಮಾಗಿರು, ನೋಡ್ತಾ ಇರು ಅಂತ ಅಂದ್ಬಿಟ್ಟು ತನ್ನ ಮನಸ್ಸಲ್ಲಿದ್ದ ಧೈರ್ಯನ ಹೇಳ್ಕೊತಾನೆ. ಇಲ್ಲಿ ಝಾನ್ಸಿ ಫ್ಲಾಗ್ನ ತೊಗೊಳಕ್ಕೆ ಅಂತ ಬರ್ತಾಳೆ ಧೈರ್ಯವಾಗಿ. ಆಗ ಅಲ್ಲಿ ಹಲ್ಲಿ ಕಾಣಿಸಿದ್ದನ್ನು ನೋಡಿ ಕಿರ್ಚಿ ಒಂದು ಕ್ಷಣ ಅಲ್ಲೇ ನಿಂತ್ಕೊಂಡ್ಬಿಟ್ಟು, ಅಯ್ಯೋ ಏನಪ್ಪ ಇದು ಹಲ್ಲಿ ಇದೆಯಲ್ಲ, ನನ್ನ ಜೀವನಕ್ಕೆ ನನ್ನ ವೀಕ್ನೆಸ್ಸೇನೆ ಕಾರಣ ಆಗ್ಬಿಡುತ್ತೆ ಅಂತ, ನಾನು ಇದರಲ್ಲಿ ಗೆಲ್ಲೇಬೇಕು, ನನ್ನ ಗಂಡ ನನಗೆ ಬೇಕೇ ಬೇಕು, ನನಗೆ ಸಿಕ್ಕೇ ಸಿಗ್ತಾನೆ, ಧೈರ್ಯವಾಗಿ ನಾನು ಇದನ್ನು ಫ್ಲಾಗ್ನ ತೊಗೊಳ್ಳೇಬೇಕು ಅಂತ ಧೈರ್ಯ ಮಾಡಿ ಆ ದೇವರಿಗೆ ಕೈ ಮುಗಿದು ಫ್ಲಾಗ್ನ ಕಣ್ಮುಚ್ಕೊಂಡು ಎತ್ಕೊಂಡ್ಬಿಡ್ತಾಳೆ. ಫ್ಲಾಗ್ ಅವಳ ಕೈಗೆ ಸಿಕ್ಕಿದಾಗ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ನನ್ನಿಂದ ಸೋತ್ಸೋರು ಯಾರೂ ಇಲ್ಲ, ನಾನು ಈ ರೇಸಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಧೈರ್ಯವಾಗಿ ಆ ಫ್ಲಾಗ್ನ ತೊಗೊಂಡು ಅನಿತನ್ನು ಟ್ರೇಸ್ ಮಾಡಿಕೊಂಡು ಹಿಂದೆ ಬರೋದಕ್ಕೆ ಶುರು ಮಾಡ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಸಂಚಿಕೆಯವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.